ನಾನು ರೇವತಿ, 10ನೇ ತರಗತಿ. ನನ್ನ ಶಾಲೆಯ ಹೆಸರು ನರೇಂದ್ರ ಇಂಗ್ಲಿಷ್ ಹೈಸ್ಕೂಲ್, ಅವಳಹಳ್ಳಿ. ನಾನು ಈ ದಿನ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದೇನೆ. ಶ್ರೀ ಗುರು ರಾಘವೇಂದ್ರಾಯ ನಮಃ. ನಾನು ಈ ದಿನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಬಗ್ಗೆ ಮಾತನಾಡಲು ಪುಣ್ಯ ಮಾಡಿರುತ್ತೇನೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು 1595ರಂದು ತಿಮ್ಮಣ್ಣ ಭಟ್ ಮತ್ತು ಗೋಪಿಕಾಂಬ ದಂಪತಿಗಳಿಗೆ 3ನೇ ಪುತ್ರನಾಗಿ ಜನಿಸಿ ಶ್ರೀ ವೆಂಕಟನಾಥ ಎಂಬ ಹೆಸರಿನೊಂದಿಗೆ ಭೂಮಿಗೆ ಬರುತ್ತಾರೆ. ಇವರು ವೇದ, ಶಾಸ್ತ್ರ, ಸಂಗೀತ ಮತ್ತು ಮೊದಲಾದ ವಿಷಯಗಳಲ್ಲಿ ಪಾಂಡಿತ್ಯವನ್ನು ಹೊಂದಿರುತ್ತಾರೆ. ಅವರ ವಿದ್ಯೆಯನ್ನು ಮುಗಿಸಿ ಮನೆಗೆ ತೆರಳಿದ ನಂತರ ಇವರಿಗೆ ಸರಸ್ವತಿ ಎಂಬ ಮಹಿಳೆಯ ಜೊತೆಗೆ ವಿವಾಹವಾಗುತ್ತದೆ. ತದನಂತರ ಅವರ ಗುರುಗಳಾದ ಅಪ್ಪಣ್ಣಾಚಾರ್ಯರು ಅವರಿಗೆ ಸನ್ಯಾಸತ್ವ ನೀಡಬೇಕೆಂದು ಯೋಚಿಸುತ್ತಾರೆ. ಆದರೆ ರಾಘವೇಂದ್ರ ಸ್ವಾಮಿಗಳು, ನಾನು ಸಂಸಾರಸ್ಥ, ನನಗೆ ಆಗಲೇ ವಿವಾಹವಾಗಿದೆ ಎಂಬ ಸತ್ಯವನ್ನು ಅಪ್ಪಣ್ಣಾಚಾರ್ಯರಿಗೆ ಹೇಳುತ್ತಾರೆ. ಆನಂತರ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳಿಗೆ ಮರುಜನ್ಮ ನೀಡಿ ಅವರು ಸನ್ಯಾಸತ್ವವೇ ಸ್ವೀಕರಿಸಬೇಕೆಂದು ಇಚ್ಛಿಸಿ ಅವರಿಗೆ ಶ್ರೀ ಗುರು ರಾಘವೇಂದ್ರ ಎಂಬ ಹೊಸ ಹೆಸರನ್ನು ನಾಮಕರಣ ಮಾಡುತ್ತಾರೆ. ಆನಂತರ ರಾಘವೇಂದ್ರ ಸ್ವಾಮಿಗಳು, ನಾನು ಮನೆಯಲ್ಲಿರುವುದು ಸೂಕ್ತವಲ್ಲವೆಂದು ಮಠಕ್ಕೆ ಸೇರಿಕೊಳ್ಳುತ್ತಾರೆ. ಆನಂತರ ರಾಘವೇಂದ್ರ ಸ್ವಾಮಿಗಳು ಮಠಕ್ಕೆ ಹೋದಾಗ, ನನ್ನ ಪತಿ ಮಠಕ್ಕೆ ಹೋಗಿ ಸನ್ಯಾಸಿಯಾದರು ಎಂಬ ಕೊರಗಿನಲ್ಲಿ ಸರಸ್ವತಿ ತಾಯಿ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ. ಆತ್ಮಹತ್ಯೆ ಮಾಡಿಕೊಳ್ಳುವ ಸರಸ್ವತಿ ತಾಯಿ ಪೀಡೆಯಾಗಿ ಅವರನ್ನು ಕಾಡುತ್ತಿರುತ್ತಾಳೆ. ಸನ್ಯಾಸತ್ವದಲ್ಲಿ ಪರಿಣಿತರಾಗಿದ್ದ ರಾಘವೇಂದ್ರ ಸ್ವಾಮಿಗಳು ಪುಣ್ಯತೀರ್ಥವನ್ನು ಪ್ರಯೋಗಿಸಿ ಸರಸ್ವತಿ ತಾಯಿಯ ಆತ್ಮಕ್ಕೆ ಮುಕ್ತಿ ನೀಡುತ್ತಾರೆ. ಆನಂತರ ರಾಘವೇಂದ್ರ ಸ್ವಾಮಿಗಳು ತುಂಗಾಭದ್ರಾ ನದಿಯ ತೀರದಲ್ಲಿದ್ದ ಪುಣ್ಯಕ್ಷೇತ್ರವಾದ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿನ ಅವರ ಶಿಷ್ಯಂದಿರಿಗೆ ಹೇಳಿ, ನಾನು ಜೀವಂತ ಸಮಾಧಿಯಾಗಬೇಕೆಂದು ಇಚ್ಛಿಸುತ್ತಿದ್ದೇನೆ. ಮುಂದಿನ 800 ವರ್ಷಗಳ ಕಾಲ ನಾನು ಇಲ್ಲಿ ಜೀವಂತವಾಗಿರುತ್ತೇನೆ. ನನ್ನನ್ನು ಇಚ್ಛಿಸಿ ಬಂದ ಭಕ್ತರಿಗೆ ನಾನು ಯಾವಾಗಲೂ ನೆರವಾಗಿರುತ್ತೇನೆ ಎಂದು ಮಾತು ಕೊಟ್ಟು ಅಲ್ಲಿ ಜೀವಂತ ಸಮಾಧಿಯಾಗಲು ನಿರ್ಧರಿಸುತ್ತಾರೆ. ಈ ವಿಷಯ ತಿಳಿದ ರಾಘವೇಂದ್ರ ಸ್ವಾಮಿಯ ಗುರುಗಳಾದ ಅಪ್ಪಣ್ಣಾಚಾರ್ಯರು ಅವರನ್ನು ಕೊನೆಯ ಬಾರಿ ನೋಡಬೇಕೆಂದು ಮಂತ್ರಾಲಯಕ್ಕೆ ತೆರಳುವಷ್ಟರಲ್ಲಿ ರಾಘವೇಂದ್ರ ಸ್ವಾಮಿಗಳು ಜೀವಂತ ಸಮಾಧಿಯನ್ನು ಹೊಂದಿರುತ್ತಾರೆ. ಇದನ್ನು ಗಮನಿಸಿದ ಅಪ್ಪಣ್ಣಾಚಾರ್ಯರು ಬೃಂದಾವನದ ಮುಂದೆ ಕೂತುಕೊಂಡು ಅಳುತ್ತಿರುತ್ತಾರೆ. ಹಾಗೆ ರಾಘವೇಂದ್ರ ಸ್ವಾಮಿಗೋಸ್ಕರ ಅಪ್ಪಣ್ಣಾಚಾರ್ಯರು ಕೆಲವು ಮಂತ್ರಗಳನ್ನು ಪಠಿಸುತ್ತಾರೆ. ಆ ಮಂತ್ರಗಳು ಅರ್ಧಕ್ಕೆ ನಿಂತ ಕಾರಣ ರಾಘವೇಂದ್ರ ಸ್ವಾಮಿಗಳು ಆ ಸಮಾಧಿ ಒಳಗಿಂದನೇ ಆ ಮಂತ್ರವನ್ನು ಮುಂದುವರಿಸಿಕೊಂಡು ಹೋಗುತ್ತಾರೆ. ಅಪ್ಪಣ್ಣಾಚಾರ್ಯರು ಇದನ್ನು ಕೇಳಿ, ನಾನು ಎಂಥ ಮಹಾನ್ ಗುರುವಿಗೆ ಇಷ್ಟು ದಿನ ವಿದ್ಯೆ ಹೇಳಿಕೊಟ್ಟೆ ಎಂದು ಖುಷಿಪಟ್ಟು ಮನಸ್ಸಿನಲ್ಲೇ ನೆಮ್ಮದಿ ಕರುಣಿಸಿಕೊಂಡು ಅಲ್ಲಿಂದ ಹೊರಡುತ್ತಾರೆ. ಈಗಲೂ ಜನ ಆ ರಾಘವೇಂದ್ರ ಸ್ವಾಮಿಯ ಭಕ್ತಿಗೆ ಯಾವಾಗಲೂ ಕೃತಜ್ಞರಾಗಿರ್ತಾರೆ. ಹಾಗೆ ಆ ರಾಘವೇಂದ್ರ ಸ್ವಾಮಿ ಅದೇ ಬೃಂದಾವನದಲ್ಲಿ ಇದೆ ಎಂದು ಎಲ್ಲರೂ ನಂಬುತ್ತಾರೆ. ಈಗಲೂ ಆ ಬೃಂದಾವನಕ್ಕೆ ಹೋಗಿ ಕಿವಿಟ್ಟು ಕೇಳಿದರೆ ರಾಘವೇಂದ್ರ ಸ್ವಾಮಿಯ ಉಸಿರಿನ ಧ್ವನಿ ನಮಗೆ ಕೇಳಿಸುವಂತದ್ದು ನಿಜವಾಗಲೂ ಅದು ಸತ್ಯವಾಗಿದೆ ಎಂದು ನಂಬಿದ್ದಾರೆ. ರಾಘವೇಂದ್ರ ಸ್ವಾಮಿಯ ಬಗ್ಗೆ ಮಾತನಾಡಲು ನನಗೆ ಅವಕಾಶ ಕರುಣಿಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ 2